ರೆಡಿ 3 2 1 ಗೋ 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 ಗೋ. ನಮಸ್ಕಾರ ಗುರು, ನಾನು ನಿಮ್ಮ ಪ್ಲೇಬಾಯ್ ಕನ್ನಡಿಗ. ಇವತ್ತಿನ ವ್ಲಾಗ್ನಲ್ಲಿ ಯಾವ ಗಾಡಿ ರಿವ್ಯೂ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೆಸ್ ಇರುತ್ತೆ ಟೈಟಲ್ ಮತ್ತು ತಮ್ನೇಲ್ ನೋಡಿ. ಎಸ್, ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ XSR 155 ಯಮಹಾದದು ಹೊಸ ಗಾಡಿ ಲಾಂಚ್ ಆಗಿದೆ. XSR ಅಂದರೆ ಸುಮಾರು ದಿನ ಆಯಿತು ಲಾಂಚ್ ಆಗಿ, ಬಟ್ ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನೂ ಅವಾಗ ನಾನು. ಸೊ ಬಂತು ಯಮಹಾ ಶೋರೂಮು. ಬೆಳಗ್ಗೆ XSR 155 ಕೇಳಿದೆ ಟೆಸ್ಟ್ ರೈಡ್ಗೆ. ಹಿಂಗೆ ಹಾಕ್ತೀನಿ ನೇಮ್ ಹಾಕ್ಬಿಟ್ಟು. ಸ್ಪೆಸಿಫಿಕೇಶನ್ ಆಮೇಲೆ 18.1 ಏನೋ ಐತೆ, 14.2 ಏನೋ ಐತೆ. ಬೆಣ್ಣೆ ಗುರು, ಗಾಡಿ ಸಾಕಾಗೈತೆ ಗುರು. ಗಾಡಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಮಗೆ ಗಾಡಿ ಕೊಟ್ಟಿರುವಂಥ ನಿರುಪಲ್ಲವ ಮೋಟಾರ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. XSR 155 ಒಂದು ನ್ಯೂ ರೆಟ್ರೋ ಸೆಗ್ಮೆಂಟ್ಗೆ ಸೇರ್ಕೊಳ್ಳುತ್ತೆ. ಈ ಗಾಡಿಲಿರೋದು ಸೇಮ್ R15 ಇಂಜಿನ್. ಬಾರಪ್ಪ ಆಯ್ತು. ಈ ಗಾಡಿನ ಬಿಲ್ಡ್ ಮಾಡಿರೋದು R15 ಚಾರ್ಜಸ್ ಮೇಲೆನೆ. ಇದರಲ್ಲಿರೋದು R15 ಇಂಜಿನ್ ಆದ್ರೂ ಓಡಿಸೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಫೀಲ್ ಆಯ್ತೈತೆ. ಇರ್ಲಿ ಬಿಡಪ್ಪ. ಇದರಲ್ಲಿ R15 ತರ TFT ಸ್ಕ್ರೀನ್ ಇಲ್ಲ, ಇದರಲ್ಲಿರೋದು LCD ಸ್ಕ್ರೀನು. ಆರಾಮಾಗಿ ಟೂರಿಂಗ್ ಎಲ್ಲ ಮಾಡ್ಬೋದು. ನೈಸ್. ಮತ್ತೆ ಇಂಜಿನ್ ನೋಡೋದಾದ್ರೆ 155cc 4-stroke 4-valve ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಬರುತ್ತೆ. ಇದರಲ್ಲಿ ಯೂಸ್ ಮಾಡಿರೋದು ವೈಬ್ರೇಟ್ ಬ್ರೇಕಿಂಗ್ ಸಿಸ್ಟಮ್ ಮತ್ತೆ ಡ್ಯುಯಲ್ ಚಾನಲ್ ABS ಕೂಡ ಬರುತ್ತೆ. ಫ್ರಂಟ್ ಅಲ್ಲಿ ನಿಮಗೆ DRL ಮತ್ತೆ ಹೆಡ್ಲೈಟ್ ಎರಡು LED ಬರುತ್ತೆ. XSR 155 ಈ ಗಾಡಿ ನನಗೆ ಅಷ್ಟಾಗಿ ಎಲ್ಲೂ ಪ್ಯಾನಲ್ ಗಾಪ್ಸ್ಗಳು ಕಾಣಿಸಿಲ್ಲ. ಈ ಗಾಡಿ ಡಿಸೈನು ಇನ್ನೊಂದು ಕಂಪ್ನಿಲೆಲ್ಲ ನೋಡಿರ್ತೀರಾ, ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇನ್ನೊಂದು ಬೇರೆದೈತೆ, ಯಾವುದು ಅಂತ ನೋಡಿ. ಸೇಮ್ ಡಿಸೈನು, ಸೇಮ್ ಸ್ಟ್ರಕ್ಚರು. ನೀವೇನಾದರೂ ಡೈಲಿ ಯೂಸ್ಗೆ ಗಾಡಿ ಹುಡುಕ್ತಾ ಇದ್ರೆ ಈ ಗಾಡಿನ ಒಂದು ಸಲ ಟೆಸ್ಟ್ ಡ್ರೈವ್ ಮಾಡೋದನ್ನ ಮರಿಬೇಡಿ. ಹುಡುಗರಿಗಂತೂ ಹುಡುಗಿರ ಮುಂದೆ ಪೋಸ್ಟ್ ತಗೊಳಕ್ಕೆ ಒಳ್ಳೆಯ ಗಾಡಿ ನೋಡಿ. ಈಗ ಕಾಲೇಜ್ ಜಾಯ್ನ್ ಆಗಿರೋರು, ಈಗ ಡಿಗ್ರಿ ಕಾಲೇಜ್ ಜಾಯ್ನ್ ಆಯ್ತಿರೋರು ಹೊಸ ಗಾಡಿ ತಗೊಂಡು ಹಳೆ ಹುಡುಗಿನ ಎತ್ತಾಕ ಹೋಗಿ ಎಲ್ಲ ಲಾಂಗ್ ಡ್ರೈವ್. ಬ್ಯೂಟಿಫುಲ್. ಬ್ರೇಕು ಸಕ್ಕದಾಗೈತೆ ಗುರು. ಬ್ರೇಕ್ ಬಗ್ಗೆ ದೂಸ್ರ ಮಾತಾಡಂಗಿಲ್ಲ. ಹಬ್ಬ. ಆಮೇಲೆ ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂತಂದ್ರೆ, 1 2 3 4 ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ ಇದ್ರ ಎಕ್ಸಾಸ್ಟ್ ಸೌಂಡ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ತುಂಬ ಕೆಟ್ಟದಾಗೈತೆ ಅನ್ನೋಂಗಿಲ್ಲ, ತುಂಬ ಚೆನ್ನಾಗೈತೆ ಅನ್ನೋಂಗಿಲ್ಲ, ಓವರ್ ಆಲ್ ಮೀಡಿಯಮ್ ಆಗೈತೆ. ಇದ್ರ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಮ್ಮ ರಾಮನಗರದಲ್ಲಿ 2 ಲಕ್ಷ ರೂಪಾಯಿ ಇದೆ. ಒಂದು ಮಿಡಲ್ ಕ್ಲಾಸ್ ಮನೆಗೆ ಗಾಡಿ ಬರ್ತಾ ಇದೆ ಅಂತಂದರೆ ಅದನ್ನು ಒಬ್ಬರೇ ಯೂಸ್ ಮಾಡಲ್ಲ, ಅದನ್ನು ಅವ್ರ ಅಪ್ಪನೂ ಯೂಸ್ ಮಾಡ್ತಾ ಇರ್ತಾರೆ, ಮಗನೂ ಯೂಸ್ ಮಾಡ್ತಾ ಇರ್ತಾರೆ, ಮಗಳನ್ನೂ ಯೂಸ್ ಮಾಡ್ತಾ ಇರ್ತಾರೆ. ಅಂತ ಒಂದು ಕ್ಯಾಟಗರಿನ ಫುಲ್ಫಿಲ್ ಮಾಡುವಂಥ ಗಾಡಿ ಇದು. ಒಂದು ಫ್ಯಾಮಿಲಿ ಪ್ಯಾಕ್ ಅಂತ ಹೇಳ್ಬೋದಾ ಅಂತ. ಆನ್ ಆನ್ ಆವ್ರೇಜ್ ಒಂದು 40 km/ಲೀಟರ್ ಕೊಡುತ್ತೆ ಅಂತಂದ್ರೂ ಇದರಲ್ಲಿರುವಂಥ 10 ಲೀಟರ್ ಕೆಪಾಸಿಟಿಗೆ 400 km ಟ್ರಾವೆಲ್ ಮಾಡ್ಬೋದು. ಇದರ ಸೀಟ್ ಹೈಟ್ 810 mm ಇರೋದ್ರಿಂದ 5'4" ಮತ್ತು 5'6" ಅವರು ಆರಾಮಾಗಿ ಗಾಡಿನ ಓಡಿಸ್ಬೋದು. ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ 170 mm ಇರೋದ್ರಿಂದ ಇಂಡಿಯನ್ ರೋಡ್ಸ್ ಅಲ್ಲಿ ಆರಾಮಾಗಿ ಸರ್ವೈವ್ ಆಗುತ್ತೆ. ಇನ್ನು ಸೇಫ್ಟಿ ವಿಚಾರಕ್ಕೆ ಬಂದ್ರೆ ಅವಾಗಲೇ ಹೇಳಿದ ಡಿಎಲ್ ಚಾನಲ್ ABS ವಿತ್ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಒಂದು ಆಂಗಲ್ ಇಂದ ನೋಡಿದ್ರೆ ಈ ಗಾಡಿ ತುಂಬಾ ದೊಡ್ಡ ಗಾಡಿ ತರ ಕಾಣಿಸುತ್ತೆ, ಆದ್ರೆ ಇನ್ನೊಂದು ಆಂಗಲ್ ಇಂದ ನೋಡಿದ್ರೆ ಫ್ರಂಟ್ ಅಲ್ಲಿ ನಿಮಗೆ 100 ಸೆಕ್ಷನ್ 17 ಇಂಚ್ ವೀಲ್ ಬರುತ್ತೆ. ಅದೇ ರೇರ್ ಅಲ್ಲಿ 140 ಸೆಕ್ಷನ್ 17 ಇಂಚ್ ವೀಲ್ ಬರುತ್ತೆ. ಇನ್ನು ಸ್ಪೆಸಿಫಿಕೇಶನ್ ಬಗ್ಗೆ ಜಾಸ್ತಿ ಕುಯ್ಯಲ್ಲ, ಯಾಕೆಂದ್ರೆ ಇಂಟರ್ನೆಟ್ ಅಲ್ಲಿ ಇರುತ್ತೆ, ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು ಅದನ್ನು. ನಿಮಗೂ ಏನಾದರೂ ಈ ಗಾಡಿ ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರೆ ರಾಮನಗರದಲ್ಲಿರೋ ಯಮಹಾ ಶೋರೂಮ್ನ ವಿಸಿಟ್ ಮಾಡಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಅವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡೋದನ್ನ ಮರಿಬೇಡಿ. ಇನ್ನು ಸರ್ವಿಸ್ ವಿಚಾರಕ್ಕೆ ಬಂದರೆ ಒಂದು ಸಲಿಗೆ 1000 ರಿಂದ 1500 ರೂಪಾಯಿ ಬರ್ಬೋದು. ಇನ್ನೂ ಏನಾದರೂ ಈ ಗಾಡಿ ಬಗ್ಗೆ ಡೌಟ್ ಇದ್ದು ಅಥವಾ ನಾನೇನಾದರೂ ಮಿಸ್ ಮಾಡಿದ್ದೀನಿ ಅಂತ ಅನ್ಸಿದ್ರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಓದ್ತೀನಿ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್.